ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಬಿಗ್ ಬಾಸ್ 11ರ ಸೀಸನ್ನಲ್ಲಿ ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯಾದಂಥ ಹನುಮಂತ್ ಅವರು ಈಗಾಗಲೇ ಫೈನಲನ್ನು ತಲುಪಿದ್ದಾರೆ. ಹೀಗಾಗಿ ಎಲ್ಲರಿಗೂ ನಮ್ಮ ಇಡೀ ಕರ್ನಾಟಕದ ಜನತೆಯೂ ಸಹ ಬಹಳ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಸಂಭ್ರಮಿಸುವಂಥ ಒಂದು ಕ್ಷಣನೂ ಹೌದು. ಯಾಕಂದರೆ 100ಕ್ಕೂ 100 ಹನುಮಂತ್ ಅವರೇ ಗೆಲ್ತಾರೆ ಎಂಬ ನಿರೀಕ್ಷೆ ಬಹಳ ಇದೆ. ಸಹೋದರಿ ಹಂಸ ಅವರು ಒಂದು ಮಾತನ್ನು ಹೇಳ್ತಾರೆ ಹನುಮಂತ್ ಅವ್ರ ಬಗ್ಗೆ. ಏನಂತಂತಂದರೆ ಅವರು ಇಲ್ಲ ಈಗೆಲ್ಲ ಯಾವುದೇ ಒಂದು ಸ್ಕೂಲ್ಗೆ ಹೋಗ್ಬೇಕಾತಂದರೆ ಕೆಟಗರಿ ನೋಡ್ತಾರೆ. ಆ ಕೆಟಗರಿ ಮೂಲಕ ಅವರಿಗೆ ಆದ್ಯತೆ ಇರ್ತೈತಿ. ಅದೇ ರೀತಿ ಹನುಮಂತಂದು ಇಲ್ಲಿ ಆಗ್ತೈತಿ ಅಂತಂದು ಹೇಳ್ತಾ ಇದ್ದಾರೆ. ಅದು ನಿಜಕ್ಕೂ ಅವರು ತಪ್ಪು ನಿರ್ಣಯ. ಯಾಕಂದ್ರೆ ಅವ್ರ ತಪ್ಪು ಕಲ್ಪನೆ ಅದು. ಅಲ್ರಿ ಸಹೋದರಿ, ನಿಮ್ಗೆ ಹಂಸ ಅವರೇ, ನಿಮ್ಗೊಂದು ಮಾತು ಕೇಳ್ತಾ ಇದ್ದೆ ನಾನು. ಏನಂತಂದರೆ, ನೀವು 20 ವರ್ಷಗಳ ಕಾಲ ಚಿರತೆರೆಯಲ್ಲೇ ಕಲಾವಿದರಾಗಿ ನೀವು ಅದಿರಿ. ಇಲ್ಲಿವರೆಗೂ ನೀವು ಎಲ್ಲಿದ್ದೀರಿ ಅಲ್ಲೇ ಅದಿರಿ. ಆದರೆ ಇವತ್ತಿಗೂ ನೀವು ಇನ್ನೂ ನೆಟ್ಟಗೆ ಇಡೀ ರಾಜ್ಯಾದ್ಯಂತ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಆದರೆ ಇವತ್ತು ಬಿಗ್ ಬಾಸ್ ಮೂಲಕ ನೀವು ಬಂದಾಗ ನಿಮ್ಮನ್ನು ಹಂಸ ಅನ್ನೋದು ನಾವು ಗುರುತಿಸಿದ್ವಿ ಅಷ್ಟೇ. ಆದರೆ ನೀವು ಹನುಮಂತನ ಬಗ್ಗೆ ಹೇಳ್ತಿರಲ್ಲ, ಹನುಮಂತ ಸ್ಟಾರ್ಟಿಂಗ್ ಬಂದಾಗ ಬಿಗ್ ಬಾಸ್ನಲ್ಲಿ ಮೂಲಿ ಹಿಡಿದು ಕುಂತದ್ದು ಧನರಾಜ್ ಅವರು. ಮೂಲಿ ಹಿಡಿದು ಕುಂತಂಥ ವ್ಯಕ್ತಿ ಇವತ್ತು ಫೈನಲಿ ಬರ್ತಾನಂತಂದರೆ ನಾವು ಹೆಮ್ಮೆ ಪಡಬೇಕು. ಅವನು ಮುಗ್ಧತೆ, ಅವನು ಪ್ರಾಮಾಣಿಕತೆ, ಅವನು ಒಳ್ಳೆತನದಿಂದ ಅದಾನೆ. ಅವನು ಒಳ್ಳೆತನ, ಅವನು ಮುಗ್ಧತೆಯೇ ಇವತ್ತು ಅವನು ಕಾಪಾಡಿಕೊಂಡು ಫೈನಲ್ ಹಂತಕ್ಕೆ ತಲುಪೈತಿ. ಅದರ ಜೊತೆಗೆ ಉತ್ತಮವಾಗಿ ಒಳ್ಳೊಳ್ಳೆ ಆಟಗಳನ್ನು ಆಡಿದ್ದಾನೆ. ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವನಲ್ಲಿ ಏನು ನ್ಯಾಯ, ನೀತಿ, ಧರ್ಮ, ಸತ್ಯ ಐತಿ, ಅದ್ರ ಮೂಲಕ ಅವನು ಇವತ್ತು ಫೈನಲಿಗೆ ಬಂದಾನೆ. ಅಂಥವನ ಬಗ್ಗೆ ನೀವು ಹಿಂಗೆಲ್ಲ ಮಾತಾಡೋದು ಸರಿ ಅನಿಸಲ್ಲ. ಇದಕ್ಕೆ ನೀವು ನಿಜವಾಗ್ಲೂ ನೀವು ಕ್ಷಮೆನೇ ಕೇಳಬೇಕು. ಯಾಕಂದ್ರೆ ಹನುಮಂತನೇ ಗೆಲ್ಲೋದು, ಅದು 100ಕ್ಕೆ 100 ಸತ್ಯ ಬೇಕಾರೆ. ಇಡೀ ರಾಜ್ಯಾದ್ಯಂತ ಜನ ಇವತ್ತು ಅವನ ಪ್ರತಿಭೆ ಅವನ್ನೆಲ್ಲ ನೋಡಿ ಅವನಿಗೆ ಓಟ್ ಹಾಕಿದ್ದಾರೆ. ಇದನ್ನು ಕಂಪದ ಮೇಲೆ ಅವನು ಬಂದಿಲ್ಲ. ಎಲ್ಲರೂ ಅನ್ಬೋದು ಅವ್ನು ಸಿಂಪತಿ ತೋರಿಸ್ತಾ ಇದ್ದಾರೆ, ಅವನಿಗೆ ಸಿಂಪತಿ ಆಗಿತ್ತಂದರೆ ಎಲ್ಲರಿಗೂ ತೋರಿಸ್ಬೋದು. ಇನ್ನು ಎಂತೆಂಥರೋ ಅದಾರೆ. ಆಗ ನಮ್ಮ ಹಾವೇರಿ ಜಿಲ್ಲೆಯ ಜನತೆ ನಾವೆಲ್ಲರೂ ಸಹ ಒಂದು ಹೆಮ್ಮೆಯನ್ನು ಪಡ್ತಕ್ಕಂಥದ್ದು ಆಗಿದೆ. ಈಗ ಇವತ್ತು ಕೊನೆಯ ಹಂತ. ಈ ಕೊನೆಯ ಹಂತದಲ್ಲಿ ಹನುಮಂತ ವಿಜಯಶಾಲಿ ಆಗ್ತಾನೆ ಎಂಬ ನಿರೀಕ್ಷೆ ನಮಗೆ ಬಹಳ ಇದೆ. ಆಲ್ ದಿ ಬೆಸ್ಟ್ ಹನುಮಂತು, ಒಳ್ಳೆಯದಾಗಲಿ.